ಸೊ ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿಯಲ್ಲಿದ್ದರು. ದೆಹಲಿ ಭೇಟಿಯ ನಂತರ BR ಪಾಟೀಲ್ ಅವರು DK ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಅವರನ್ನು ಭೇಟಿಯಾಗಿದ್ದರು. ಅದಾದ ನಂತರ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ. ಅರ್ಥಾತ್ ಸಿದ್ದರಾಮಯ್ಯ BR ಪಾಟೀಲ್ರವರನ್ನು ಭೇಟಿಯಾದ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯಂಗ್ಯಗಳು, ಒಂದಷ್ಟು ಟೀಕೆಗಳು ಕೂಡ ಬರ್ತಾ ಇರುವಂತಹದ್ದು. ಶಾಸಕ BR ಪಾಟೀಲ್ ಬಗ್ಗೆ ಹರ್ಷ ಗುತ್ತೇದಾರ್ ವ್ಯಂಗ್ಯವಾಡಿದ್ದಾರೆ. ಸೊ ಕಲಬುರಗಿಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿರುವಂತಹ ಗುತ್ತೇದಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, BR ಪಾಟೀಲ್ ಸ್ವಪಕ್ಷದ ವಿರುದ್ಧವೇ ಆರೋಪವನ್ನ ಮಾಡಿದ್ರು, ಒಂದು ಇಲಾಖೆಯನ್ನ ಪ್ರಶ್ನೆ ಮಾಡಿದ್ರು. ಪ್ರಭಾವಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಶಾಸಕ ಅಥವಾ ಸಚಿವರಾಗಿರ್ತಕ್ಕಂಥ ವ್ಯಕ್ತಿಯ ವಿರುದ್ಧ. ಸೊ ಇವತ್ತು ಒಂದು ಸಂಧಾನದ ತರ BR ಪಾಟೀಲ್ ರವರು ಸ್ವಲ್ಪ ಶಾಂತವಾದ ಹಂಗೆ ಕಾಣ್ತಾ ಇದೆ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಸರ್, ನಾವು ಫಸ್ಟ್ ಅವರಿಗೆ ಪ್ರಶ್ನೆ ಕೇಳೋದು BR ಪಾಟೀಲ್ರಿಗೆ. ಇದು ಹೋದ ವರ್ಷ ಅಂದ್ರೆ ನವೆಂಬರ್ ಅಲ್ಲಿ ಇದು ಮನೆಗಳು ಅಪ್ರೂವ್ ಆಗಿದ್ವು. ಅವರು ಏನ್ ಅಪವಾದ ಹಾಕ್ತಾ ಇದಾರೆ ಮಂತ್ರಿಗಳ ಮೇಲೆ ಅಂತಂದ್ರೆ, ನಮ್ಮ ಲೆಟರ್ಗೆ ಮಾನ್ಯತೆ ಸಿಕ್ಕಿಲ್ಲ, ಅದೇ ಲೆಟರ್ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಗೊಂಡ್ ಬಂದು ಅಲ್ಲಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ ಅಂತ ಅಪವಾದ ಮಾಡ್ತಾ ಇದಾರೆ. ಆ ಲೆಟರ್ ಆಗಿದ್ದು ಅಪ್ರೂವಲ್ ನವೆಂಬರ್ ಅಲ್ಲಿ. ಸೊ ಅವಾಗೆ ಇವ್ರಿಗೆ ಗೊತ್ತಾಗಿತ್ತು. ಗ್ರಾಮ ಸಭೆ ಎಲ್ಲ ಜನವರಿ ಫೆಬ್ರವರಿಯಲ್ಲಿ ಗ್ರಾಮ ಸಭೆಗಳು ಆಗಿದ್ದಾವೆ ಎಲ್ಲ ತಾಲೂಕಾದಲ್ಲಿ. ಆ ಗ್ರಾಮ ಸಭೆಗಳಲ್ಲಿ ಇವ್ರ ಕಾರ್ಯಕರ್ತರೇ ಅಧ್ಯಕ್ಷರು ಎಲ್ಲ ಸದಸ್ಯರು ದುಡ್ಡು ತಗೊಂಡು ಲಿಸ್ಟ್ ಮಾಡಿದ್ದಾರೆ. ಈಗ ಇಲ್ಲಿ ತಾಲೂಕದಲ್ಲಿ ಭ್ರಷ್ಟಾಚಾರ ಮಾಡಿದವರು ಕಾಂಗ್ರೆಸ್ದವ್ರೆ. ಈಗ ಸರ್ಕಾರದ ಮೇಲೆ ಅಪವಾದ ಹಾಕ್ತಾ ಇರೋದು ಅದು 6 ತಿಂಗಳು ಬಿಟ್ಟು. ಯಾಕೆ ಅವಾಗ ನಿಮ್ಗೆ ಅರ್ಥ ಆಗಿಲ್ವಾ? ಇದು ದುಡ್ಡು ತಗೊಂಡ್ ಮಾಡೋದು ತಪ್ಪು. ಹಳ್ಳಿಗಳಲ್ಲಿ ಜನರು ಬಡವರು ಇರ್ತಾರೆ, ಅವ್ರು ದುಡ್ಡು ಕೊಟ್ಟು ಮನೆ ತಗೊಳ್ಳೋದು ಅದು ಕಷ್ಟ ಆಗುತ್ತೆ. ಅಂದ್ರೆ ಇವ್ರಿಗೆ ಜನಪರ ಕಾಳಜಿ ಇಲ್ಲ. ಇವ್ರದ್ದು ಈಗ ಒಂದು ಡೀಲ್ ಅಥವಾ ಮಂತ್ರಿಗಿರಿ ಸಲುವಾಗಿ ಈ ರೀತಿ ಟೈಮಿಂಗ್ ನೋಡ್ಕೊಂಡು ಆರೋಪ ಮಾಡ್ತಾ ಇದ್ದಾರೆ ಅಂತ ನಮ್ದು ಒಂದು ಅವ್ರ ಮೇಲಿರೋ ಒಂದು ಅನುಮಾನ ಅಲ್ಲ, 100% ಹೇಳ್ತೀವಿ. ಯಾಕಂದ್ರೆ ನಿನ್ನೆ ನಮಗೂ ಇನ್ನೊಬ್ರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ರು, ಸುಮಾರು 300 - 500 ಕೋಟಿ ರೂಪಾಯಿ ಆಳಂದ್ಗೆ ಒಂದು ಪ್ರಾಜೆಕ್ಟ್ ಇವರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾಕಷ್ಟು ದುಡ್ಡು ಹೊಡ್ಕೋಬಹುದು ಇವರು. ಶಿರ್ಪುರ್ ಮಾದರಿ ಅಂತ ಒಂದು ನಾಲಗಳನ್ನ ಡ್ರೆಸ್ಸಿಂಗ್ ಮಾಡೋದು, ಹೂಳೆತ್ತುವ ಕೆಲಸ, ಅದನ್ನ ಮಾಡಿಸ್ಕೋಬೇಕು. ಆದ್ರೆ ಸಿದ್ದರಾಮಯ್ಯ ಅವರು ಅದು ಅಪ್ರೂವ್ ಮಾಡ್ತಾ ಇಲ್ಲ, ಫೈನಾನ್ಷಿಯಲ್ ಫೈಲ್ ಅಪ್ರೂವಲ್ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಈ ರೀತಿ ಬ್ಲಾಕ್ ಮೇಲ್ ಮಾಡೋ ಸಲುವಾಗಿ ಒಂದು ಅಪವಾದ ಮಾಡಿ ದುಡ್ಡು ತಗೋಬೇಕು, ಅದು ರಿಲೀಸ್ ಮಾಡ್ಕೋಬೇಕು ಅಂತ ಇವ್ರದೊಂದು ಪ್ರಯತ್ನ. ಅಲ್ಲ ಸರ್, ಇಲ್ಲಿ ಸ್ವಂತ ಸ್ವಾರ್ಥಕ್ಕಾಗಿ ಸ್ವಪಕ್ಷವನ್ನೇ ಕಟಕಟೆಯಲ್ಲಿ ನಿಲ್ಲಿಸುವಂತ ಹಂತಕ್ಕೆ ಬಂದಿದ್ದಾರೆ ಅನ್ನೋದಾದ್ರೆ ಸರ್, ಇದರಲ್ಲಿ ಏನು ಸ್ಥಾನದ ಸ್ವಾರ್ಥತೆ ಇದೆಯಾ ಅಥವಾ ಬೇರಿನ್ನೇನಾದ್ರೂ ಇದೆಯಾ ಸರ್ ನಿಮ್ಮ ವ್ಯಾಖ್ಯಾನದಲ್ಲಿ? ನಾನು ನಿನ್ನೆ ಹೇಳ್ತಾ ಇದ್ದೆ ಪ್ರೆಸ್ ಮೀಟ್ ಅಲ್ಲಿ, ನಾವು ಮಹಾಭಾರತದಲ್ಲಿ ಶಕುನಿಯನ್ನ ನೋಡಿದೀವಿ. ಶಕುನಿಯ ಮೂಲ ಉದ್ದೇಶ ಏನಿತ್ತು ಅಂತಂದ್ರೆ ಕುರುವಂಶವನ್ನ ನಾಶ ಮಾಡ್ಬೇಕು ಅಂತ ಅನ್ನೋದು ಅವ್ರದ್ದು ಮೂಲ ಉದ್ದೇಶ ಆಗಿತ್ತು. ಯಾಕಂದ್ರೆ ಅವರು ಭೀಷ್ಮದ ಪಿತಾಮಹ ಏನ್ ಮಾಡಿದ್ರು, ಅವರು ಗಾಂಧಾರಿ, ಶಕುನಿಯ ಸಹೋದರಿ ಗಾಂಧಾರಿಗೆ ದೃಷ್ಟಿಹೀನ ಧೃತರಾಷ್ಟ್ರ ಜೊತೆ ಮದುವೆ ಮಾಡಿಸಿದ್ರು. ಆಮೇಲೆ ಇವರು ವಂಶಸ್ಥರಿಗೆಲ್ಲ ಸೆರೆವಾಸಕ್ಕೆ ಹಾಕಿದ್ರು. ಅದು ಅವಮಾನ ಮತ್ತು ಅವ್ರ ಮೇಲೆ ಇದ್ದಂತ ಸಿಟ್ಟು ದ್ವೇಷದಿಂದ ಅವರು ಶಪಥ ಮಾಡ್ತಾರೆ ಕುರುವಂಶವನ್ನ ನಾಶ ಮಾಡ್ಬೇಕಂತ. ಅದೇ ರೀತಿ BR ಪಾಟೀಲ್ಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದು ಅವಮಾನ ಮತ್ತು ಒಂದು ಏನು ಅಸೂಯೆ, ಬೇರೆಯವರು ಜೂನಿಯರ್ಸ್ ಆಗ್ಲತ್ತಾರ, ಪ್ರಿಯಾಂಕ್ ಖರ್ಗೆ ಅಂತವ್ರು ನಮ್ ಜಿಲ್ಲೆಯಲ್ಲಿ ಜೂನಿಯರ್ಸ್, ಅವರಿಗೆ ಸ್ಥಾನಮಾನ ಸಿಗ್ಲತ್ತದ, ನಮಗ್ ಸಿಕ್ಕಿಲ್ಲ ಅಂತ ಒಂದು ಅಸೂಯೆ ಮತ್ತು ಅವ್ರ ಮೇಲೆ ಇರುವಂತ ಸಿಟ್ಟದಿಂದ ಈ ರೀತಿ ಸರ್ಕಾರದ ಮೇಲೆ ಮತ್ತು ಸಿದ್ದರಾಮಯ್ಯ ಅವ್ರ ಮೇಲೆ ಅಪವಾದ ಮಾಡೋದು. ಯಾಕಂದ್ರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದ್ವಿ, ನಮ್ಗೆ ಇನ್ನೂ ಪಕ್ಷದಲ್ಲಿ ಗ್ರೀನ್ ಕಾರ್ಡ್ ಸಿಕ್ಕಿಲ್ಲ ಅಂತಂದು ಹೇಳಿದಾರ ಅವರೇ. ಅಂದ್ರೆ ಅವರು ಸ್ಯಾಟಿಸ್ಫೈಡ್ ಇಲ್ಲ ಕಾಂಗ್ರೆಸ್ದಲ್ಲಿ ಯಾವ ರೀತಿ ಅವ್ರಿಗೆ ನಡ್ಸ್ಕೊಳತ್ತಾರ ಅಥವಾ ಅವ್ರಿಗೆ ಏನು ಸ್ಥಾನಮಾನ ಸಿಗ್ಬೇಕಾಗಿತ್ತು ಸಿಕ್ಕಿಲ್ಲ. ಹೀಗಾಗಿ ಆ ಅಸಮಾಧಾನದಿಂದ ಈ ರೀತಿ ಅವ್ರು ಹೇಳತ್ತಾರ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಸಲುವಾಗಿ. ಸರ್, ಮತ್ತೊಂದು ಕಡೆ DK ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಆಗ್ತಾರೆ BR ಪಾಟೀಲ್. ಸೊ ಇಲ್ಲಿ DK ಶಿವಕುಮಾರ್ ಇವರನ್ನ ಬಳಸಿಕೊಳ್ಬಹುದಾ ಅಥವಾ ಇವರು DK ಶಿವಕುಮಾರ್ ಅವರನ್ನ ಬಳಸ್ಕೋತಾರೆ ಸರ್ ಈ ವಿಚಾರವನ್ನು ಮುಂದಿಟ್ಕೊಂಡು? ಇವರೇ ಎಲ್ಲರಿಗೆ ಬಳಸ್ಕೊಂತಾರ, ಇವ್ರಿಗೆ ಯಾರು ಬಳಸ್ಕೊಳಂಗಿಲ್ಲ. ಆ ರೀತಿ ಇವ್ರದ್ದು ಮನಸ್ಥಿತಿ. ಯಾವಾಗ್ಲೂ ನನಗೇನ್ ಲಾಭ ಆಗುತ್ತೆ ಅಂತ ಅನ್ನೋದೇ ನೋಡ್ತಿರ್ತಾರೆ. ಅಲ್ಲ, ಇಲ್ಲಿ ಸಿದ್ದರಾಮಯ್ಯನವರ ಬಣವನ್ನ ಕ್ಷೀಣಿಸೋದಕ್ಕೆ BR ಪಾಟೀಲ್ ಕೂಡ ಒಂದು ಮಟೀರಿಯಲ್ ಅಂತ, DK ಶಿವಕುಮಾರ್ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಬಹುದು ಅಂತ.
ಡಿ ಕೆ ಶಿವಕುಮಾರ್ ಅವರು ಇವರಿಗೆ ಅಡ್ಜಸ್ಟ್ ಆಗೋದಿಲ್ಲ ನಮ್ಮ ಮಾಹಿತಿ ಪ್ರಕಾರ. ಇವ್ರು ಏನಿದ್ರು ಸಿದ್ದರಾಮಯ್ಯ ಅವ್ರ ಜೊತೆನೆ ಅಲ್ಲೇ ಜಗಳ ಆಡ್ತಾರೆ, ಅಲ್ಲೇ ಕೇಳ್ತಾರೆ. ಇವರು ಖರ್ಗೆ ಅವ್ರ ಜೊತೆ ಆಗ್ಲಿ ಅಥವಾ ಸಿದ್ದರಾಮಯ್ಯ ಅವ್ರ ಇದು ಡಿ ಕೆ ಅವ್ರ ಜೊತೆ ಆಗ್ಲಿ ಹೊಂದಾಣಿಕೆ ಆಗೋದಿಲ್ಲ ಇವ್ರು. ಬಟ್ ಡಿ ಕೆ ಶಿವಕುಮಾರ್ ಒಂದು ಪ್ರಯತ್ನ ಅಂತೂ ಪಡ್ತಾರೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಆಪ್ತರನ್ನೇ ಟಾರ್ಗೆಟ್ ಯಾಕೆ ಮಾಡ್ಲಾಯ್ತು ಅಂತ ಇವರು ಅದು ಪ್ಲಾನ್ಡ್ ಇದೆ ಅವ್ರಿಗೆ. ಒಂದು 2-3 ಶಾಸಕರು ಇದ್ದಾರೆ. ಯಾಕಂದ್ರೆ ಇವರು ಬಿ ಆರ್ ಪಾಟೀಲ್ ಹೇಳಿದ್ರು, ಮೇಮೈ ಪಾಟೀಲ್ ಅವರು ಉಲ್ಟಾ ಹೊಡೆದಿದ್ದಾರೆ ಅಂತಂದು ಹೇಳಿದ್ರು ಅವರು. ಆಮೇಲೆ ಅಲ್ಲಿ ರಾಜು ಕಾಗೆ ಅವರು ಹೇಳತ್ತಾರ, ಬೇಲೂರ್ ಗೋಪಾಲ್ ಕೃಷ್ಣ ಅವ್ರು ಹೇಳತ್ತಾರ. ಇವ್ರದೊಂದು ಟೀಮ್ ಇದೆ ಪ್ಲಾನ್ಡ್ ಆಗಿ. ಅಂದ್ರೆ ಸಾಫ್ಟ್ ಟಾರ್ಗೆಟ್ ಯಾರು ಅಂತ ಅನ್ನೋದು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.